ಇನ್ನು ಬಳ್ಳಾರಿಯಲ್ಲೂ ಹೊಸ ವರ್ಷವನ್ನ ಸಿಹಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ಜನ ಸಜ್ಜಾಗಿದ್ದಾರೆ. ಬಳ್ಳಾರಿಯ ಬಹುತೇಕ ಬೇಕರಿಗಳಲ್ಲಿ ನ್ಯೂ ಇಯರ್ಗಾಗಿ ಸ್ಪೆಷಲ್ ಕೇಕ್ಗಳನ್ನು ರೆಡಿ ಮಾಡಿದ್ದಾರೆ. ಕೇಕ್ಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ನೀವೀಗ ನೋಡ್ಬೋದು ಬೇರೆ ಬೇರೆ ಫ್ಲೇವರ್ನ ಕೇಕ್ಗಳನ್ನು, ಬಟರ್ ಸ್ಕಾಚ್ ಇರ್ಬೋದು, ಸೊ ಹಾಗೆ ವೆನಿಲಾ ಫ್ಲೇವರ್, ಚಾಕ್ಲೇಟ್, ಇವೆಲ್ಲವೂ ಕೂಡ ಸ್ಟ್ರಾಬೆರಿ ಎಲ್ಲವೂ ಕೂಡ ರೆಡಿ ಆಗಿದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹೊಸ ಹೊಸ ಸಂಭ್ರಮಾಚರಣೆ ಬರಮಾಡಿಕೊಳ್ಳಲು ಗಡಿನಾಡಿನಲ್ಲಿ ಸಖತ್ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಹೊಸ ವರ್ಷವನ್ನ ಸಿಹಿ ಹಂಚುವ ಮೂಲಕವಾಗಿ ಬರಮಾಡಿಕೊಳ್ಳಲು ಗಡಿನಾಡಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾವಿವತ್ತು ಒಂದು ಪ್ರಸಿದ್ಧ ಬೇಕರಿಲಿದ್ದೀವಿ. ಅಂದ್ರೆ ಬಳ್ಳಾರಿಯಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಬೇಕರಿಯಲ್ಲಿ ಈಗಾಗಲೇ ಸಾಕಷ್ಟು ಕೇಕ್ಗಳನ್ನ ಸುಮಾರು 300 kgಗಳಷ್ಟು ಕೇಕ್ಗಳನ್ನ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಗ್ರಾಹಕರು ಕೂಡ ಬೆಳಗಿನ ಜಾವಿನಿಂದಲೇ ಕೇಕ್ ಅನ್ನ ಖರೀದಿ ಮಾಡಲಿಕ್ಕೋಸ್ಕರ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಬರಮಾಡಿಕೊಳ್ಳೋಕ್ಕೋಸ್ಕರ ಸಾಕಷ್ಟು ಆತುರದಿಂದ ಇದ್ದಾರೆ. ಕಾರಣ ಇವತ್ತು 12 ಗಂಟೆ ನಂತರದಲ್ಲಿ ಸಾಕಷ್ಟು ಡಿಜೆಗಳಾಗಿರ್ಬೋದು, ಸಾಕಷ್ಟು ನೃತ್ಯಗಳನ್ನು ಕೂಡ ಮಾಡುವ ಮೂಲಕವಾಗಿ ಹೊಸ ವರ್ಷವನ್ನ ಗಡಿನಾಡಿನ ಜನ ಬರಮಾಡೋಕ್ಕೋಸ್ಕರ ಸಿದ್ಧವಾಗಿರ್ತಕ್ಕಂಥದ್ದು. ಹೀಗಾಗಿ ಇರತಕ್ಕಂಥ ಬೇಕರಿ ಮಾಲೀಕರು ಕೂಡ ಈ ಹೊಸ ವರ್ಷಕ್ಕೆ ಮತ್ತಷ್ಟು ಸಂತೋಷವನ್ನ, ಖುಷಿಯನ್ನ ಹಂಚಲಿಕ್ಕೋಸ್ಕರ ಸಾಕಷ್ಟು ಅಂದ್ರೆ ಪ್ರತಿನಿತ್ಯ ಯಾವ ರೀತಿ ಕೇಕ್ಗಳನ್ನ ತಯಾರು ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ಕೇಕ್ಗಳನ್ನ ತಯಾರು ಮಾಡಿದ್ದಾರೆ. ಮತ್ತು ಕೇಕ್ಗಳಲ್ಲಿ ಎಷ್ಟು ವೆರೈಟಿಗಳಿದ್ದಾವಲ್ಲ ಅಷ್ಟು ಕೂಡ ಈಗ ಕೇಕ್ಗಳನ್ನ ರೆಡಿ ಮಾಡಿಕೊಂಡು ಗ್ರಾಹಕರಿಗೋಸ್ಕರ ಕಾಯುತ್ತಿರುವಂತದ್ದು. ಪ್ರಮುಖವಾಗಿ ಕಳೆದ ದಿನಗಳಲ್ಲಿ ಯಾವ ರೀತಿ ಕೇಕ್ಗಳ ದರಗಳಿತ್ತು, ಈ ಬಾರಿ ಹೊಸ ವರ್ಷದ ಸಂಭ್ರಮಕ್ಕೆ ಮತ್ತಷ್ಟು ಸಂತೋಷವನ್ನ ಕೊಡ್ಲಿ ಅನ್ನೋದನ್ನಾಗಿ ಕೇಕ್ಗಳ ದರದಲ್ಲಿ ಕೂಡ ಕಡಿಮೆ ಮಾಡೋಕೆ ಮೂಲಕವಾಗಿ ಗ್ರಾಹಕರಿಗೆ ಕೊಡುತ್ತಾ ಬಂದಿರುವಂತದ್ದು. ಈಗ ಗ್ರಾಹಕರು ಕೂಡ ಸಾಕಷ್ಟು ಜನ ಬಂದು ಆ ಕೇಕ್ಗಳನ್ನ ಖರೀದಿ ಮಾಡುವ ಮೂಲಕವಾಗಿ ಹೊಸ ಹೊಸ ಸಂಭ್ರಮಾಚರಣೆ ಮಾಡೋಕ್ಕೋಸ್ಕರ ಜನ ಬರ್ತಾ ಇದ್ದಾರೆ. ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದ ಹೊಸ ವರ್ಷನ ಸ್ವಾಗತ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಗಡಿನಾಡಿ ಬಳ್ಳಾರಿಯಲ್ಲಿ ಸಾಕಷ್ಟು ಜನರು ಏನು ಹೊಸ ವರ್ಷವನ್ನ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡೋಕ್ಕೋಸ್ಕರ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಮತ್ತು ರಾತ್ರಿ 12 ನಂತರದಲ್ಲಿ ಸಾಕಷ್ಟು ನೃತ್ಯಗಳ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಇತರೆ ವಿಜೃಂಭಣೆ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಮತ್ತಷ್ಟು ಮೆರಗನ್ನ ಕೊಡ್ಲಿಕ್ಕೆ ಗಡಿನಾಡಿನ ಜನ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಗೆ, TV9 ಬಳ್ಳಾರಿ.